ಎಲ್ರಿಗೂ ನಮಸ್ಕಾರ. ನಾನು ಪೂರ್ಣಿಮಾ ಹೆಗಡೆ. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರಿ ಮ್ಯಾಥಮೆಟಿಕ್ಸನ್ನು ಆದಷ್ಟು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡಿ ಒಂದಷ್ಟು ವಿಡಿಯೋಗಳನ್ನು ಹಾಕಿ ಅಂತ ಹೇಳಿ. ಸೊ ಡೈರೆಕ್ಟ್ಲಿ ಯಾವುದೋ ಒಂದು ಸಮ್ಗೆ ಹೋಗಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಬೇಕು ಗಣಿತದಲ್ಲಿ ನಮಗೆ ಮ್ಯಾಥಮೆಟಿಕ್ಸಲ್ಲಿ. ಸೊ ಹಾಗಾಗಿ ಕೆಲವು ದಿನಗಳ ಕಾಲ ನಾನು ಮ್ಯಾಥಮೆಟಿಕ್ಸಲ್ಲಿ ಬೇಸಿಕ್ ಬಗ್ಗೆನೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿನ ಟಾಪಿಕ್ ನಾನು ಚೂಸ್ ಮಾಡ್ಕೊಂಡಿರೋದು ರೆಗ್ಯುಲರ್ ಪಾಲಿಗನ್, ಕನ್ನಡದಲ್ಲಿ ಅದಕ್ಕೆ ಸಾಮಾನ್ಯ ಬಹುಭುಜಾಕೃತಿ ಅಂತ ಕರಿತೀವಿ. ಏನು ಸಾಮಾನ್ಯ ಬಹುಭುಜಾಕೃತಿ ಅಂತಂದರೆ, ಇವಾಗ 3 ಬಾಹುಗಳಿದ್ರೆ 3 ಸೈಡ್ಸ್ ಇದ್ದರೆ ಅದನ್ನು ಟ್ರಯಾಂಗಲ್ ಅಥವಾ ತ್ರಿಭುಜ ಅಂತ ಕರಿತೀರ. 4 ಬಾಹುಗಳಿದ್ರೆ ಅಂದರೆ 4 ಸೈಡ್ಸ್ ಇದ್ದರೆ ಆ ಬಾಹುವಿನ ಅಳತೆಯ ಮೇರೆಗೆ ದ ಲೆಂತ್ ಇಟ್ ಡಿಪೆಂಡ್ಸ್ ಆನ್ ದ ಲೆಂತ್ ಆಫ್ ದ ಸೈಡ್ಸ್. ಅಪೋಸಿಟ್ ಸೈಡ್ಸ್ ಈಕ್ವಲ್ ಇದ್ದರೆ ಅದನ್ನು ರೆಕ್ಟ್ಯಾಂಗಲ್, ಆಯತ ಅಂತ ಕರಿತೀವಿ. ಎಲ್ಲ ಕೋನಗಳು, ಎಲ್ಲ ಬಾಹುಗಳು ಅಂದರೆ ಆಲ್ ಸೈಡ್ಸ್ ಆ್ಯಂಡ್ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಇದ್ದರೆ ಅದನ್ನು ಸ್ಕ್ವಯರ್ ಅಥವಾ ಚೌಕ ಅಂತ ಕರಿತೀವಿ. ಹೀಗಿರುವಾಗ ಮೊದಲನೇ ಟಾಪಿಕ್ ನಾವು ತಗೊಂಡಿರೋದು ರೆಗ್ಯುಲರ್ ಪಾಲಿಗನ್, ಅದನ್ನು ಕನ್ನಡದಲ್ಲಿ ಸಾಮಾನ್ಯ ಬಹುಭುಜಾಕೃತಿ ಅಂತ ಕರೀತಾರೆ. ಏನಿರುತ್ತೆ ಸಾಮಾನ್ಯ ಬಹುಭುಜಾಕೃತಿ ಅಂದರೆ, ಅದರ ಲಕ್ಷಣಗಳೇನಿರುತ್ತೆ ಅಂತ ನೋಡೋದಾದರೆ, ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್. ಈ ಸಾಮಾನ್ಯ ಬಹುಭುಜಾಕೃತಿ ಏನಿದೆಯೋ ಅದರ ಮೊದಲನೇ ಲಕ್ಷಣ ಏನು ಅಂತಂದರೆ, ಅದರ ಎಲ್ಲ ಒಳಕೋನಗಳು ಸಮನಾಗಿರಬೇಕು. ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್. ಎಲ್ಲ ಒಳಕೋನಗಳು ಅಂತಂದರೆ ಏನು? ಈಗ ಇದು ಒಂದು ಬಹುಭುಜಾಕೃತಿ, 4 ಬಾಹುಗಳಿರುವಂತಹ ಒಂದು ಆಕೃತಿ. ಒಳಕೋನಗಳು ಅಂದರೆ ಈ ಕ್ಲೋಸ್ಡ್ ಫಿಗರ್ ಒಳಗಡೆ 2 ಲೈನ್ಸಿಂದ ಕ್ರಿಯೇಟ್ ಆಗಿರುವಂತಹ ಒಂದು ಪಾಯಿಂಟ್ ಆಫ್ ವರ್ಟೆಕ್ಸ್ ಅಲ್ಲಿ ಕ್ರಿಯೇಟ್ ಆಗಿರುವಂತಹ ಆ್ಯಂಗಲ್ಲು ಈ ಒಳಗಡೆ ಕ್ರಿಯೇಟ್ ಆಗಿದ್ರೆ ಅದನ್ನು ನಾವು ಒಳಕೋನಗಳು ಅಂತ ಕರಿತೀವಿ. 2ನೇ ಪಾಯಿಂಟು, ಆಲ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್. ಎಲ್ಲ ಹೊರಕೋನಗಳು ಕೂಡ ಈಕ್ವಲ್ ಇರಬೇಕು. ಹೊರಕೋನಗಳು ಅಂದರೆ ಏನು? ಸಪೋಸ್ ಇದನ್ನು ಸ್ಟ್ರೆಚ್ ಮಾಡಿದ್ರೆ, ಈ ಲೈನನ್ನು ನೀವು ಸ್ಟ್ರೆಚ್ ಮಾಡಿದ್ರೆ, ಹೀಗೆ ಈ ಲೈನನ್ನು ಸ್ಟ್ರೆಚ್ ಮಾಡಿದ್ರೆ ಇಲ್ಲಿ ಈ ಸ್ಟ್ರೆಚ್ ಆಗಿರೋ ಲೈನ್ಗೆ ಹೊರಕೋನ ಇದು, ಈ ಸ್ಟ್ರೆಚ್ ಆಗಿರೋ ಲೈನ್ಗೆ ಹೊರಕೋನ ಇದು, ಹೊರಕೋನ. ಈ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಕೂಡ ಈಕ್ವಲ್ ಆಗಿರಬೇಕು. ಇದು ABCD ಅಂತ ತಗೊಂಡ್ರೆ ಈ 4 ಬಾಹುಗಳು ಕೂಡ ಈಕ್ವಲ್ ಆಗಿರಬೇಕು. ಅದನ್ನು ನಾವು ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತ ಕರಿತೀವಿ. ಇದು 2ನೇ ಲಕ್ಷಣ. ಒಂದು ಸಾಮಾನ್ಯ ಬಹುಭುಜಾಕೃತಿಗೆ ಇರಬೇಕಾದಂತಹ 2ನೇ ಲಕ್ಷಣ ಏನು ಅಂದರೆ, ಎಲ್ಲ ಹೊರಕೋನಗಳು ಕೂಡ ಸಮನಾಗಿರಬೇಕು. ಆಲ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್. ಇನ್ನು 3ನೇ ಪಾಯಿಂಟಿಗೆ ಬರೋದಾದರೆ, ಆಲ್ ದ ಸೈಡ್ಸ್ ಆರ್ ಈಕ್ವಲ್. ನಾನಿವಾಗ ಒಂದು ಅಷ್ಟಭುಜ ತಗೊತೀನಿ, ಅಂದರೆ ಹೆಕ್ಸಗನ್, 6 ಭುಜಗಳಿರುವಂತಹ ಒಂದು ಬಹುಭುಜಾಕೃತಿ. ಇದರಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಇರಬೇಕು. ಅಂದರೆ ಇದು 5 ಸೆಂಟಿಮೀಟರ್ ಇದ್ದರೆ ಪ್ರತಿ ಬಾಹು ಕೂಡ, ಈಚ್ ಆ್ಯಂಡ್ ಎವ್ರಿ ಸೈಡ್ ಆಫ್ ದ ಪಾಲಿಗನ್ ಶುಡ್ ಬಿ ಈಕ್ವಲ್. ಎಲ್ಲ ಬಾಹುಗಳು ಸಮನಾಗಿದ್ದರೆ ಅದನ್ನು ನಾವು ಸಾಮಾನ್ಯ ಬಹುಭುಜಾಕೃತಿ ಅಥವಾ ರೆಗ್ಯುಲರ್ ಪಾಲಿಗನ್ ಅಂತ ಕರಿತೀವಿ. ವಾಟ್ ಇಸ್ ದ 3rd ಪಾಯಿಂಟ್? ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಆ ಬಹುಭುಜಾಕೃತಿಯಲ್ಲಿ ಇರುವಂತಹ ಎಲ್ಲ ಬಾಹುಗಳು ಈಕ್ವಲ್ ಆಗಿರಬೇಕು. 4th ಪಾಯಿಂಟ್, ಸಮ್ ಆಫ್ ಆಲ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು 360 ಡಿಗ್ರಿ. ನಾನು ಇವಾಗ ಹೇಳಿದೆ ಇಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ಸು ABCD ಇದೆ ಅಂತ. ನೀವೇನಾದರೂ ಈ ABCDನ ಆ್ಯಡ್ ಮಾಡಿದ್ರೆ ಅದರ ಟೋಟಲ್ ಸಮ್ಮು 360 ಡಿಗ್ರಿ ಆಗಿರಬೇಕು. ಸಪೋಸ್ ಇಫ್ ಆಲ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್, ಸಮ್ ಆಫ್ ಆಲ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು 360 ಡಿಗ್ರಿ, ದೆನ್ ಇಟ್ ಈಸ್ ಅ ರೆಗ್ಯುಲರ್ ಪಾಲಿಗನ್ ಆರ್ ಸಾಮಾನ್ಯ ಬಹುಭುಜಾಕೃತಿ. ಸಪೋಸ್ ಎಲ್ಲನೂ ನೀವು ಆ್ಯಡ್ ಮಾಡಿದಾಗ 360ಗಿಂತ ಜಾಸ್ತಿ ಇತ್ತು ಅಂದರೆ ಅದು ಸಾಮಾನ್ಯ ಬಹುಭುಜಾಕೃತಿ ಅಲ್ಲ. ನೆಕ್ಸ್ಟು 5ನೇ ಪಾಯಿಂಟ್ ಏನಿದೆ ಅಂದರೆ, ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್. ಈಗ ನಿಮ್ಗೊಂದು ಸಾಮಾನ್ಯ ಬಹುಭುಜಾಕೃತಿ ಕೊಟ್ಟಿರ್ತಾರೆ, ಅದು 5 ಬಾಹುದು ಅಥವಾ 6 ಬಾಹು ಇರ್ಬೋದು ಕೊಟ್ಟಿರ್ತಾರೆ. ಅದರ ಎಕ್ಸ್ಟೀರಿಯರ್ ಆ್ಯಂಗಲನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, 360 ಡಿವೈಡೆಡ್ ಬೈ ನಂಬರ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್, 360 ಡಿಗ್ರಿ ಡಿವೈಡೆಡ್ ಬೈ ಆ ಬಹುಭುಜಾಕೃತಿಗೆ ಎಷ್ಟು ಬಾಹುಗಳಿದ್ದಾವೆ ಅದರಿಂದ ಭಾಗಿಸಬೇಕು. ಈಗ ಇಂಟೀರಿಯರ್ ಆ್ಯಂಗಲ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ, ನೀವು ಆಲ್ರೆಡಿ ಎಕ್ಸ್ಟೀರಿಯರ್ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿರ್ತೀರ. 360 ಡಿಗ್ರಿ ಡಿವೈಡೆಡ್ ಬೈ ನಂಬರ್ ಆಫ್ ಎಕ್ಸ್ಟೀರಿಯರ್
ಆ್ಯಂಗಲ್ಸಿಂದ ಅಲ್ವಾ, ಎಷ್ಟು ನಂಬರ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಇದೆ ಅನ್ನೋದ್ರಿಂದ ಡಿವೈಡ್ ಮಾಡಿರ್ತೀರ. ಈಗ ಇಂಟೀರಿಯರ್ ಆ್ಯಂಗಲ್ ಬೇಕಂತಂದರೆ 180ಇಂದ ಇಲ್ಲಿ ಬಂದಿರೋ ಆನ್ಸರ್ನ ಸಬ್ಟ್ರಾಕ್ಟ್ ಮಾಡಿದರೆ ನಿಮಗೆ ಈಚ್ ಇಂಟೀರಿಯರ್ ಆ್ಯಂಗಲ್ಲು ನೀವು ಯಾವ ಸಾಮಾನ್ಯ ಬಹುಭುಜಾಕೃತಿ ಯಾವ ರೆಗ್ಯುಲರ್ ಪಾಲಿಗನನ್ನು ಕನ್ಸಿಡರ್ ಮಾಡಿರ್ತೀರೋ ಅದು ಸಿಗುತ್ತೆ. ಥ್ಯಾಂಕ್ ಯು.